ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಿಷಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಯಾವಲ್ಲೂ ಕಾರ್ ರಿವ್ಯೂ ಮಾಡ್ತಿದ್ದೊಂದು ಸಡನ್ನಾಗಿ ಇಲ್ಲೆಲ್ಲ ಕಾಡಿಗೆ ಬಂದು ಕೂತ್ಕೊಂಡಿದ್ದಾನೆ ಅಂದ್ಕೊಂಡ್ರಾ? ಪೇಪರು ಪೆನ್ನು ಇಟ್ಕೊಂಡು ರೆಡಿಯಾಗಿ ಮೇಷ್ಟ್ರು ಪಾಠ ಮಾಡೋ ಮೂಡಲ್ಲಿದ್ದಾರೆ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ಟೈಟಲು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ್ದ್ರ ಮೇಲೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಎಸ್, ಇವತ್ತು ನಾನು DPF ಹಾಗೆ DF ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹೇಗೆ ವರ್ಕ್ ಆಗುತ್ತೆ, ಹಾಗಂದ್ರೆ ಏನು, ಎಷ್ಟು ಕಿಲೋಮೀಟರ್ ಒಂದ್ಸರಿ ಚೇಂಜ್ ಮಾಡಬೇಕು, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಪ್ರತಿ ಒಂದೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. DPF ಅಂದರೆ ಏನು? ಡೀಸೆಲ್ ಪಾರ್ಟಿಕಲೇಟ್ ಫಿಲ್ಟರ್ ಅಂತ ಕರೀತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಡೀಸೆಲ್ ಪಾರ್ಟಿಕಲ್ಸ್ ಎಲ್ಲ ಕಲೆಕ್ಟ್ ಆಗಿ ಹೀಟಾಗಿ ಎಕ್ಸಾಸ್ಟ್ ಮುಖಾಂತರ ಆಚೆ ಬರುತ್ತೆ. ಸೊ DPF ಬಗ್ಗೆ ನಿಮಗೆ ಗೊತ್ತಾಗಿದೆ. ಇವಾಗ DF ಬಗ್ಗೆ ತಿಳಿಸ್ಕೊಡ್ತೀನಿ. DF ಅಂದರೆ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಅಂತ, also called as AdBlue. So it's basically a liquid containing urea ಮತ್ತು deionized water solution. ಅದು DPF ಒಳಗಡೆ ಸ್ಪ್ರೇ ಆಗುತ್ತೆ. ಆ್ಯಸ್ ನಿಮಗೆಲ್ಲ ಗೊತ್ತಿದೆ, ಡೀಸೆಲ್ ವೆಹಿಕಲ್ಸ್ ಆರ್ ನೋನ್ ಫಾರ್ ಇಟ್ಸ್ ಪವರ್, ಮೈಲೇಜ್, ಡ್ಯೂರಬಿಲಿಟಿ. ಬಟ್ ಇದರೆಲ್ಲದ್ರ ಮಧ್ಯೆ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ, ಅದು ಪೊಲ್ಯೂಷನ್. ಡೀಸೆಲಲ್ಲಿ ಏನಾಗುತ್ತೆ ಅಂದರೆ ಟೈನಿ ಪಾರ್ಟಿಕಲ್ಸ್ ರಿಲೀಸ್ ಮಾಡುತ್ತೆ, ವಿಚ್ ಇಸ್ ನೋನ್ ಆ್ಯಸ್ ಸೂತ್ ಮತ್ತು ಆ್ಯಶ್ ಅಂತ. ಇದು ಎಕ್ಸಾಸ್ಟ್ ಮುಖಾಂತರ ಈಸಿಯಾಗಿ ಆಚೆ ಬರುತ್ತೆ. ಸೊ ಇದನ್ನು ತಡೆಯೋಕ್ಕಂತಾನೆ DPF ಅಂದರೆ ಡೀಸೆಲ್ ಪಾರ್ಟಿಕ್ಯುಲೇಟ್ ಫಿಲ್ಟರ್ ಅಂತ ಸಿಸ್ಟಮ್ ಕಂಡುಹಿಡ್ದಿರೋದು. ಈ DF ಹೇಗೆ ವರ್ಕ್ ಆಗುತ್ತೆ? ಆಗಲೇ ಹೇಳ್ದಂಗೆ ಡೀಸೆಲ್ ಪಾರ್ಟಿಕ್ಯುಲೇಟ್ ಫಿಲ್ಟರ್ DPF ಏನಿದೆ, ಆ ಫಿಲ್ಟರ್ ಒಳಗಡೆ ಡೀಸೆಲ್ ಪಾರ್ಟಿಕಲ್ಸ್ ಎಲ್ಲ ಸ್ಟೋರ್ ಆಗಿರುತ್ತೆ, ಅದು ಅಮೋನಿಯಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಅಲ್ಟಿಮೇಟ್ಲಿ ಇವಾಗ AdBlue ಏನು ಬರುತ್ತೆ, AdBlue ಬಂದು DPF ಒಳಗಡೆ ಸ್ಪ್ರೇ ಆಗುತ್ತೆ. ಸ್ಪ್ರೇ ಆದಾಗ ಅಮೋನಿಯಾ ಏನು ಫಾರ್ಮ್ ಆಗಿರುತ್ತೋ ಅದು ನೈಟ್ರೋಜನ್ನಾಗಿ ಕನ್ವರ್ಟ್ ಆಗುತ್ತೆ. ನೈಟ್ರೋಜನ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಅದು ಲಿಕ್ವಿಡಾಗಿ ಫಾರ್ಮ್ ಆಗುತ್ತೆ ಅಂತ. ಅವಾಗ ಏನಾಗುತ್ತೆ ಅಂದರೆ ವಾಟರ್ ವೇಪರ್ ಮುಖಾಂತರ ಆ ಪಾರ್ಟಿಕಲ್ಸ್ ಎಲ್ಲ ಫಿಲ್ಟರ್ ಆಗಿ ಜಸ್ಟಿಂದ ಆಚೆ ಬರುತ್ತೆ. ಸೊ ಅಲ್ಟಿಮೇಟ್ಲಿ ನೋ ಪೊಲ್ಯೂಷನ್, ಸೇಫ್ ಎನ್ವಿರಾನ್ಮೆಂಟ್. ಇನ್ನೂ ಈಸಿಯಾಗಿ ತಿಳಿಸ್ಕೊಡ್ತೀನಿ ಕೇಳಿ. DPF ಡೀಸೆಲ್ ಪಾರ್ಟಿಕ್ಯುಲೇಟ್ ಫಿಲ್ಟರ್ ಅಂತ ಏನಿದೆ, ಅದನ್ನು ವಾಟರ್ ಫಿಲ್ಟರ್ ಅಂತ ಅಂದ್ಕೊಳ್ಳೋಣ. ಇವಾಗ ನಲ್ಲಿ ನೀರೇನಿದೆ ಅದನ್ನು ಡೀಸೆಲ್ ಅಂತ ಅಂದ್ಕೊಳ್ಳೋಣ. ಇವಾಗ ವಾಟರ್ ಫಿಲ್ಟರ್ ಏನು ಕೆಲಸ ಮಾಡುತ್ತೆ ಅಂದರೆ ನಲ್ಲಿ ನೀರನ್ನ ಪ್ಯೂರಿಫೈ ಮಾಡಿ ಫ್ರೆಶ್ ವಾಟರ್ ಕೊಡೋದು. ಅದೇ ಥರನೇ DPF ಒಳಗಡೆ ಡೀಸೆಲ್ ಪಾರ್ಟಿಕ್ಯುಲೇಟ್ಸ್ ಎಲ್ಲ ಬಂದು ಕಲೆಕ್ಟ್ ಆಗಿ DF ಏನಿದೆ ಅದು ಸ್ಪ್ರೇ ಆಗುತ್ತೆ ಒಳಗಡೆ. ಸ್ಪ್ರೇ ಆಗಿದ ತಕ್ಷಣ ಫ್ರೆಶ್ ವಾಟರ್ ವೇಪರ್ ಗ್ಯಾಸ್ ಆಗಿ ಆಚೆ ಬರುತ್ತೆ. ಇವಾಗ DF ಏನಾದರೂ ಖಾಲಿ ಆಯಿತು ಅಂತ ಅಂದ್ಕೊಳ್ಳಿ, ಫಸ್ಟು ನಿಮಗೆ ಡ್ಯಾಶ್ ಬೋರ್ಡಲ್ಲಿ ಇಂಡಿಕೇಶನ್ ತೋರಿಸುತ್ತೆ. ಇನ್ ಕೇಸ್ ನೀವೇನಾದರೂ ಅದನ್ನು ಇಗ್ನೋರ್ ಮಾಡಿದ್ರೆ ಗಾಡಿ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಡೌನ್ ಆಗುತ್ತೆ. ಅಂತಂದರೆ ಗಾಡಿ ನಿಮಗೆ 30 ಮೇಲೆ ಹೋಗೋದೇ ಇಲ್ಲ, 30ಗೆ ಲಾಕ್ ಆಗಿರುತ್ತೆ. ದೆನ್ ಗಾಡಿ ಸ್ಟಾರ್ಟ್ ಆಗದೇನೂ ಇರ್ಬೋದು. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ, ನೀವು ಹೈವೇಗೆ ತೊಗೊಂಡೋಗಿ 100 ಇಲ್ಲ 120ಲಿ ಹೋಗಬೇಕಾಗಿರುತ್ತೆ. ಆವಾಗ ನೀವು ಆ ಪಾರ್ಟಿಕಲ್ಸ್ ಎಲ್ಲ ಬೇಗನೆ ಹೀಟಾಗಿ ಎಕ್ಸಾಸ್ಟ್ ಮುಖಾಂತರ ಆಚೆ ಬರುತ್ತೆ. ಅದೊಂದು ಮಾಡ್ಬೋದು. ಸೆಕೆಂಡು, ಗಾಡಿ ಏನಾದರೂ ಸ್ಟಾರ್ಟೇ ಆಗಲಿಲ್ಲ ಅಂದರೆ ಒಂದ್ಸರಿ ನಿಮ್ಮ ಲೋಕಲ್ ಡೀಲರ್ಶಿಪ್ ಏನಿರುತ್ತೋ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳಿಸ್ಬೋದು. ಇವಾಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮಾಡ್ತಿರ್ಬೋದು, ಎಷ್ಟು ಕಿಲೋಮೀಟ್ರಿಗೆ ಒಂದ್ಸರಿ ಚೇಂಜ್ ಮಾಡಿಸ್ಬೇಕು ಅಂತ. ತಿಳಿಸ್ಕೊಡ್ತೀನಿ ಕೇಳಿ. ಆ ಪ್ಯಾಸೆಂಜರ್ಸ್ ವೆಹಿಕಲ್ಸ್ಗೆಲ್ಲ 8,000 to 10,000 ಕಿಲೋಮೀಟರ್ಸ್ ಒನ್ಸ್ ಚೇಂಜ್ ಮಾಡಿಸ್ಬೇಕು. ಇನ್ನು SUV ಮತ್ತು ಹೈ ಎಂಡ್ ಲಕ್ಸುರಿ ವೆಹಿಕಲ್ಸ್ಗೆಲ್ಲ 10,000 to 20,000 ಕಿಲೋಮೀಟರ್ಸ್ ಒನ್ಸ್. ಇನ್ನು ಕಮರ್ಷಿಯಲ್ ವೆಹಿಕಲ್ಸ್ಗೆಲ್ಲ 5,000 to 10,000 ಕಿಲೋಮೀಟರ್ಸ್ ಡಿಪೆಂಡ್ ಅಪಾನ್ ದೇರ್ ಯೂಸೇಜು. ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಪ್ಯಾಸೆಂಜರ್ ಕಾರ್ ಮತ್ತು ಒಂದು SUVಲಿ 12 to 24 ಲೀಟರ್ಸ್ AdBlue ಟ್ಯಾಂಕ್ ಬರುತ್ತೆ, ವಿಚ್ ಗೋಸ್ ಅಪ್ ಟು 10,000 to 20,000 ಈಸಿಲಿ. ಆಮೇಲೆ ಇನ್ನೊಂದು, ನೀವು ಇದನ್ನು ಆಯಿಲ್ ಚೇಂಜ್ ಮಾಡಿಸ್ದಂಗೆ ಇದನ್ನು ಚೇಂಜ್ ಮಾಡ್ಸೋಕೆ ಹೋಗ್ಬೇಡಿ. ಡ್ಯಾಶ್ ಬೋರ್ಡಲ್ಲಿ ಇಂಡಿಕೇಶನ್ ತೋರಿಸುತ್ತೆ, ಅವಾಗ ಮಾತ್ರ ಚೇಂಜ್ ಮಾಡಿಸಿ. AdBlue ಲೆವೆಲ್ ಇಸ್ ಲೋ, ರೀಫಿಲ್ ಮಾಡಿ ಅಂತ. ಸೊ ಅವಾಗ ಮಾತ್ರ ಮಾಡಿಸಿ. ಸೊ ಇದೊಂದು ಚಿಕ್ಕ ಕಾಂಪೊನೆಂಟ್ ಆಗಿರ್ಬೋದು, ಬಟ್ ಪ್ಲೇಸ್ ಎ ಹ್ಯೂಜ್ ರೋಲ್ ಇನ್ ಪ್ರೊಟೆಕ್ಟಿಂಗ್ ದ ಎನ್ವಿರಾನ್ಮೆಂಟ್. ಇವತ್ತಿಗೆ ಇಷ್ಟೇ. ಹೋಪ್ ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೇನಾದರೂ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ಪ್ಲೇಸಿಂದ ಎಂಡ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ರಿಷಿ ಸೈನಿಂಗ್ ಆಫ್. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.